ಬೆಂಗಳೂರಲ್ಲಿ ಒತ್ತುವರಿ ತೆರವು ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವುಗೊಳಿಸಲಾಗಿತ್ತು. ಕಳೆದ 8 ದಿನಗಳಿಂದಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಆದ್ರೆ ಇದೀಗ ಈ ಒಂದು ವಿಚಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರ ಮೊನ್ನೆ ಎಲ್ಲ ಹೇಳಿದ್ದೇನು, ಸಚಿವರುಗಳು ಹೇಳಿದ್ದೇನು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು, ಆದ್ರೆ ಇದೀಗ ಅವರ ಮಾತಿನ ವರಸೆ ಯಾವ ರೀತಿಯಾಗಿ ಬದಲಾಗಿದೆ. ಒತ್ತುವರಿ ತೆರವು ಮಾಡಿ ಈಗ ಸರ್ಕಾರ ಯೂ ಟರ್ನ್ ಹೊಡಿತಾ ಇದೆ. ಇದೀಗ ಮಾನವೀಯತೆಯ ವಿಚಾರ ಬರ್ತಾ ಇದೆ ಈ ವಿಚಾರದಲ್ಲಿ. ಹಾಗಾದ್ರೆ ಇಷ್ಟೆಲ್ಲ ಮಾತುಕತೆಗಳ ಆದ ನಂತರ ಈ ರೀತಿಯ ಹೇಳಿಕೆ ಬರೋದಕ್ಕೆ, ಯೂ ಟರ್ನ್ ಹೊಡೆಯೋದಕ್ಕೆ ಏನ್ ಕಾರಣ? ಇದಕ್ಕೆ ಕಾರಣ ಹೈಕಮಾಂಡ್ ನಾಯಕರ ಒತ್ತಡ. ಈ ಒತ್ತಡಕ್ಕೆ ಮಣಿದರ ಸಿಎಂ ಹಾಗೇನೆ ಡಿಸಿಎಂ ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಬೆನ್ನಲ್ಲೇ ಪುನರ್ವಸತಿಯ ಮಾತು. ಇದೇ ವಿಚಾರಕ್ಕೆ ಇವತ್ತು ಸಭೆ ಕೂಡ ನಡೆಯುತ್ತೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಬುಲ್ಡೋಸರ್ ಪಾಲಿಟಿಕ್ಸ್ ಜೋರಾಗಿದೆ. ಬುಲ್ಡೋಸರ್ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ರಲ್ಲ, ಆ ಒಂದು ಹೇಳಿಕೆಯನ್ನ ಇಟ್ಕೊಂಡು ಈಗ ಬಿಜೆಪಿ ಕೂಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇವತ್ತು ಜಿಬಿಎ ಅಧಿಕಾರಿಗಳ ಸಭೆಯನ್ನ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಸಂಬಂಧ ಇವತ್ತು ಚರ್ಚೆ ಆಗಲಿದ್ದು, ಕರ್ನಾಟಕದಲ್ಲಿ ಕೇರಳ ಪಾಲಿಟಿಕ್ಸ್ ಅಂತ ಹೇಳಿ ಬಿಜೆಪಿ ರೋಷಾವೇಶವನ್ನ ತೋರಿಸ್ತಾ ಇದೆ. ಇನ್ನು ತೆರವು ಮಾಡಿದ ಜಾಗದಲ್ಲೇ ನಮಗೆ ಮನೆ ಕಟ್ಟಿ ಕೊಡಬೇಕು ಅನ್ನುವಂತಹ ವಿಚಾರಗಳನ್ನು ಅಲ್ಲಿನ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಏನ್ ಹೇಳ್ತಿದ್ದಾರೆ, ಜೊತೆಗೆ ಬಿಜೆಪಿಯ ನಾಯಕರು ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸರಿಗೆ ಹಾಕಿಬಿಡಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಅಬ್ಬಾ ಏನ್ ರಿಯಾಕ್ಷನ್, ಅಗ್ರೆಸಿವ್ ಸ್ಟೇಟ್ಮೆಂಟ್. ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೀವ್ಯಾರ್ರೀ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿಣರಾಯಿ ವಿಜಯನ್, ನೀವ್ಯಾರ್ರೀ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ ಅಂತ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸ್ಲಿಲ್ಲ ಇವರಿಗೆ. ಬರೀ ಮುಸಲ್ಮಾನರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವರಿಗೆ. ಇವತ್ತೇನು ವೇಣುಗೋಪಾಲ್ ಅವರು ನಮ್ಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜ್ ಆಫೀಸರ್ಸ್ ಅಲ್ಲಿ ಬಂದವರು ಎಲ್ಲ ಅಡ್ವೈಸ್ ಮಾಡಿದ್ದಾರೆ, ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ ಹೇಳಿದೀವಿ. ನಮ್ಮ ಯಾಕಂದ್ರೆ ಅವರೆಲ್ಲ ಏನಾದ್ರು ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಒಂದು ದುರಂತದ ಸಂಗತಿ. ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ, ಕೇರಳದ ಶಾಸಕರುಗಳು ಬರ್ತಾರೆ, ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ, ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಕೇರಳದ ಚುನಾವಣೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಇಲ್ಲಿ ಯಾರಿಗೋ ತೊಂದರೆ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ, ವೇಣುಗೋಪಾಲ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ಕೇರಳ ಸರ್ಕಾರ ಬಿಜೆಪಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿತ್ತು. ಆದ್ರೆ ಇದೀಗ ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡಿರೋದನ್ನು ಕೂಡ ನಾವಿಲ್ಲಿ ಕಾಂಗ್ರೆಸ್ ಕೂಡ ಅದೇ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದೆ. ಆದ್ರೆ ಈ ಒಂದು ಜಾಗದಲ್ಲಿ ಏನು ತೆರವುಗೊಳಿಸಲಾಯ್ತಲ್ಲ, ಅಲ್ಲಿರುವಂತಹ ಸಂತ್ರಸ್ತರು ಹೇಳ್ತಾ ಇದ್ದಾರೆ, ನಮ್ಗೆ ಎಲ್ಲೆಲ್ಲೋ ಜಾಗ ಕೊಟ್ರೆ ಬೇಡ, ನಾವು ಹೋಗಲ್ಲ, ಸರ್ಕಾರ ನಮ್ಮನ್ನ ಬೇಕಾದ್ರೆ ಇಲ್ಲೇ ಸಮಾಧಿ ಮಾಡ್ಲಿ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಠಿಕಾಣಿ ಹೂಡ್ತೀವಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಂತ್ರಸ್ತರು ಕಿಡಿಕಾರ್ತಾ ಇದ್ದಾರೆ. ಸ್ವಾಮಿ ಬಡವ್ರದ್ದು ಹಿಂಗಾಗೋಯ್ತು, ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಯಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ, ಊಟ ಇಲ್ಲ, ನಾಷ್ಟ ಇಲ್ಲ, ವನವಾಸ ಪಡ್ತಾವ್ರೆ. ಅವ್ರಿಗೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಗೌರ್ಮೆಂಟಿಂದ ಅವ್ರೊಂದು ಅನುಕೂಲ ಆಗುತ್ತೆ. ಸಾಬ್ ಬಂದ್ರು, ಅವ್ರು ಬಂದು ಇವತ್ತು 2 ಗಂಟೆಗೆ ಏನಂತ ಪರಿಹಾರ ಹೇಳ್ತಾರಂತ. ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ, ಇಲ್ಲಿಂದ ಬೇರೆ ಕಡೆ ಕೊಡ್ತೀರಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ ಏನೂನು. ಇವಾಗ ಏನ್ ಹೇಳ್ತಾರೋ ಅವ್ರು ಬಂದ್ರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಬರ್ತಾರಂತ 2 ಗಂಟೆಗೆ. ಅವ್ರು ಹೇಳಿದ್ರೆ ನಮ್ಗೆ ಭರೋಸಾ ಐತೆ.
ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿ ತಗೊಬಂದು ಕಟ್ಟೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದು ಇಲ್ಲಿ ಕಟ್ಕೊಂಡು ಇರಕ್ಕಾಗುತ್ತಾ? ಇಲ್ಲ. ಮೊನ್ನೆ ಡೆಲಿವರಿ ಆಗಿದೆ, ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಚಳಿ ಗಾಳಿ ಮಗು ನಿಕೊಂಡು ಹೆಂಗಿರ್ತಾರೆ? ಇರಕ್ಕಾಗುತ್ತಪ್ಪ. ಪಾಪ ಪೀರಿಯಡ್ಸ್ ಆಗಿದೆ, ಆ ಮಗು ಪ್ಯಾಡ್ ಚೇಂಜ್ ಮಾಡಕ್ ಜಾಗ ಇಲ್ಲ, ಟಾಯ್ಲೆಟ್ ಗೆಲ್ಲೋಗ್ತಾರೆ, ಏನ್ ಮಾಡ್ತಾರೆ? ಯೋಚನೆ ಮಾಡ್ಬೇಕಲ್ಲ. ಅದೆಲ್ಲ ಅಕ್ರಮವಾಗಿ ಕಟ್ಕೊಳಕ್ ಆಗಲ್ಲ. ಎಲ್ಲಾರು ಗೊತ್ತಿರೋದೇ ಕಟ್ಕೊಂಡಿರೋದು. ಅಕ್ರಮವಾಗಿ ಹೆಂಗ್ ಕಟ್ಕೊಂತಾರ ಅಂತ ಹೇಳ್ತಾರೆ. ಪಾಯಾಂಗವಾಗಿ ನೋಡಿಲ್ವಾ? ಮಣ್ಣಕ್ಕೂ ಗೊತ್ತಿರುತ್ತೆ. ಎಲ್ಲಾರು ಗೊತ್ತಿದ್ದೀರ ಅಂತ ಯಾರು ಮಾಡಕ್ಕಾಗಲ್ಲ, ಗೊತ್ತಿದ್ದೇ ಮಾಡಿ. ಚಿಕ್ಕ ಮಕ್ಕಳು ವಯಸ್ಸಾಗಿರೋರೆಲ್ಲರೂ ಚಳಿ ಗಾಳಿಯಲ್ಲಿ ಧೂಳಲ್ಲಿ ಎಲ್ಲರೂ ಮನಿಕೊಂಡಿದೀವಿ. ನಾವು ಇವತ್ತಿಂದ 10 ದಿವಸ ಆಯ್ತು. ಈ ಜಾಗ ಕದ್ಲಿ ಎಲ್ಲೂ ಹೋಗಿಲ್ಲ. ನಮಗೇನು ಇಲ್ಲಿ ಸೌಲಭ್ಯ ಇಲ್ಲ. ಊಟ ಬಂದ್ರೆ ಸಾಕ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ರಿ. ನಾವು ಮಕ್ಕಳು ಮರಿ ಎಲ್ಲ ಐತೆ, ಎಲ್ಲ ಕೂಲಿ ಕೆಲ್ಸಕ್ಕೂ ಹೋಗೋರು. ಇವಾಗ ಅಷ್ಟು ಇದಿಲ್ಲ ಅಂದ್ರೆ ಇಲ್ಲಿ ಮನೆ ಕಟ್ಟಕ್ ಆಗುತ್ತಾ? ಆಗಲ್ಲ. ಆಧಾರ್ ಕಾರ್ಡ್ ಕೊಟ್ಟವ್ರೆ, ಐಡೆಂಟ್ ಕಾರ್ಡ್ ಕೊಟ್ಟವ್ರೆ, ರೇಷನ್ ಕಾರ್ಡ್ ಕೊಟ್ಟವ್ರೆ. ಇಷ್ಟು ಕೊಟ್ಟು ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಳು ಮರಿನ ಗೌರ್ಮೆಂಟ್ ಅಲ್ಲಿ ಓದಿಸ್ಕೊಂಡು ಹಂಗ ಹಿಂಗೆ ಮಾಡ್ಕೊಂಡು ಇದ್ವಿ. ಅದ್ರಲ್ಲಿ ಬಂದು ಎಲ್ಲ ಕಟ್ಟಿ ಪಾಯ ಹಾಕ್ಸಿ ಎಲ್ಲ ಆದ್ಮೇಲೆ ಎಲ್ಲ ಹೊಡೆದಾಕ್ಬಿಟ್ರೆ ನಾವ್ ಹೆಂಗೆ ಎಲ್ಲಿ ಹೋಗೋದು? ಯಾರನ್ನ ಕೇಳೋದು? ಓಟ್ ಬೇಕಾಗಿಲ್ಲ. ನಾವು ಈ ಒಂದು ಪ್ರಕರಣವನ್ನು ಈಗ ಎಲ್ಲ ಆಂಗಲ್ ನಿಂದಲೂ ಗಮನಿಸೋಣ. ಒಂದ್ ಕಡೆ ರಾಜಕೀಯ, ಒಂದ್ ಕಡೆ ಈಗಾಗಲೇ ಬಿಜೆಪಿಗರು ಆರೋಪ ಮಾಡಿದ ಹಾಗೆ ಕರ್ನಾಟಕ ಸರ್ಕಾರದ ಆಂತರಿಕ ಆಡಳಿತದಲ್ಲಿ ಕೇರಳ ಸರ್ಕಾರ ಇಲ್ಲಿ ಮೂಗು ತೂರಿಸ್ತಾ ಇದೆ ಅನ್ನುವಂತಹ ವಿಚಾರ. ಮತ್ತೊಂದ್ ಕಡೆ ಅಕ್ರಮವಾಗಿ ಇಲ್ಲಿ ಮನೆಗಳನ್ನ ಕಟ್ಕೊಂಡ್ರು ಇದ್ರು ಅಂತ ಹೇಳಿ ಈಗಾಗಲೇ ಅವರಿಗೆ ಈ ಹಿಂದೆ ಕೂಡ ಕೃಷ್ಣ ಬೈರೇಗೌಡರು ಹೇಳಿದ ಹಾಗೆ 4 ಎಕರೆ ಜಾಗವನ್ನು ಅವರಿಗೆ ಬೇರೆ ಕಡೆ ನಾವು ಅವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ, ಆ ಮನೆಗಳನ್ನ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇವರು ಒಪ್ಕೊಳ್ಳಿಲ್ಲ ಅನ್ನೋದು. ಮತ್ತೊಂದು ನೆಲೆಗಟ್ಟು ಮಾನವೀಯತೆ. ಇಲ್ಲಿ ಈಗ ಹೆಣ್ಮಕ್ಳಿದ್ದಾರೆ, ಬಾಣಂತಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಅವರ ಪರಿಸ್ಥಿತಿ ಏನು? ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಇವರು ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ತೆರವುಗೊಳಿಸುವಂತಹ ನಿರ್ಧಾರವನ್ನ ದಿಟ್ಟವಾಗಿ ಹೇಗೆ ತೆಗೆದುಕೊಳ್ತು, ಆ ನಂತರ ಕೂಡ ಅದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಕೇರಳ ಸರ್ಕಾರಕ್ಕೆ ಇದೀಗ ಅವರಿಗೆ ಅವಕಾಶ ಯಾಕೆ ಮಾಡಿಕೊಟ್ರು? ಹೀಗೆ ನೂರಾರು ಪ್ರಶ್ನೆಗಳಿದೆ. ನೋಡಿ, ಈಗಾಗಲೇ ನಾವು ಇದರಲ್ಲಿ ಗಮನಿಸ್ತಾ ಇದ್ವಿ, ಬರೀ ರಾಜಕೀಯ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಮೊನ್ನೆ ಇದ್ದಂತಹ ಆ ದಿಟ್ಟತನ, ಗಟ್ಟಿತನ, ಧೈರ್ಯ ಈಗ ಯಾಕಿಲ್ಲ? ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಕೇರಳ ಸರ್ಕಾರ ಇಲ್ಲಿ ಒಂದು ಮೂಗು ತೂರಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಕೆ.ಸಿ. ವೇಣುಗೋಪಾಲ್ ಹೇಳಿದ ತಕ್ಷಣ ಇಲ್ಲಿ ಎಲ್ಲ ಚೇಂಜ್ ಆಗುತ್ತೆ, ಪುನರ್ವಸತಿಯ ವಿಚಾರ ಬರುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಅನ್ನುವಂತಹ ವಿಚಾರ. ಸೊ ಯಾವ ರೀತಿಯಾಗಿ ಇಲ್ಲಿ ರಾಜಕೀಯ ಕಾಣಿಸ್ತಿದೆ? ನಾವಿತ ಸಂತ್ರಸ್ತರ ಪರ ನಾವು ನಿಲ್ತೀವಿ ಅಥವಾ ಸಂತ್ರಸ್ತರ ಪರ ನಿಂತಿದ್ದೀವಿ ಅಂತ ಹೇಳುವಂಥದ್ದು ಅದು ಕೇರಳ ಸರ್ಕಾರ ಇರಬಹುದು, ಅಥವಾ ಈಗ ಕಾಂಗ್ರೆಸ್ನ ದೆಹಲಿ ಹೈಕಮಾಂಡ್ನಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೇರಳ ಲಾಬಿ ಇರ್ಬೋದು. ಅವೆಲ್ಲವೂ ಕೂಡ ನೆಪ ಅಷ್ಟೇ. ಅವರ ಗುರಿ ಇರ್ತಕ್ಕಂಥದ್ದು ಮುಂದಿನ ಏಪ್ರಿಲ್ನಲ್ಲಿ ನಡೀತಾ ಇರ್ತಕ್ಕಂಥ ಕೇರಳ ಚುನಾವಣೆ. ಆ ಚುನಾವಣೆಯ ಗುರಿಯಾಗಿಟ್ಕೊಂಡು ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈಗ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಅದನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಪ್ರಾರಂಭಿಕವಾಗಂತೂ ಕೇರಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಯಶಸ್ವಿ ಆಗಿರೋದು ಸದ್ಯದ ಮಟ್ಟಿಗೆ ಗೋಚರವಾಗ್ತಾ ಇದೆ. ಯಾಕೆ ಇದನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಕೇರಳ ಸರ್ಕಾರ ತೆಗೆದುಕೊಳ್ತು? ಯಾಕೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಘಟನೆಗಳು ಕೇರಳ ಚುನಾವಣೆಗೆ ನೇರವಾಗಿ ಅದಕ್ಕೆ ಒಂದು ಭಾಗಿ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ಬಂದಾಗ ನೋಡಿ, ಇತ್ತೀಚೆಗೆ ಅಲ್ಲಿಗೆ ನಡೆದಿರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಯನ್ನು ನಾವು ಗಮನಿಸ್ತಾ ಇದ್ರೆ ಆಡಳಿತಾರೂಢವಾಗಿರ್ತಕ್ಕಂಥ LDF ಏನಿದೆ ಅತ್ಯಂತ ಹೀನಾಯವಾದಂಥ ಸೋಲನ್ನು ಅನುಭವಿಸುತ್ತೆ. ಸುಮಾರು 5,000ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ, 5,000ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಅಲ್ಲಿಯ ಒಂದು UDF, ಕಾಂಗ್ರೆಸ್ ನೇತೃತ್ವದ UDF ಗೆಲುವನ್ನು ಸಾಧಿಸುತ್ತೆ. ಅದಷ್ಟೇ ಅಲ್ಲ, 45 ವರ್ಷಗಳ ನಂತರ ತಿರುವನಂತಪುರವನ್ನು ಕೂಡ ಅವರು ಬಿಜೆಪಿಗೆ ಕಳೆದುಕೊಳ್ತಾರೆ. ಅಂದ್ರೆ ಅಲ್ಲಿ ಆಂಟಿ ಇನ್ಕಂಬನ್ಸಿ ಅನ್ನುವುದು ತಾಂಡವವಾಡ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ 10 ವರ್ಷ ಆಗಿದೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಪಿಣರಾಯಿ ವಿಜಯನ್, 80 ವರ್ಷ ಅವರಿಗೆ. ಇಂತಹ ಸಂದರ್ಭದಲ್ಲೂ ಕೂಡ ಏನಾದರೂ ಅವರ ಪರವಾಗಿ ಅಲ್ಲಿ ತಾವು ಏನು ಕೆಲಸ ಮಾಡಿದ್ದೀವಿ, ತಾವೆಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೀವಿ, ಇವತ್ತು ಕೇರಳನ ಕಾಡ್ತಾ ಇರುವಂಥ ಅತ್ಯಂತ ದೊಡ್ಡ ಸಮಸ್ಯೆ ಅಂದರೆ ಪಲಾಯನ. ಇವತ್ತು ನಾವು ಬೆಂಗಳೂರಿನಲ್ಲೇ ನೋಡಿ, ಕೇರಳದಿಂದ ಎಷ್ಟು ಜನ ಇಲ್ಲಿಗೆ ಬರ್ತಾರೆ, ಕೆಲಸವನ್ನು ಅರಿಸ್ಕೊಂಡು ಬರ್ತಾರೆ. ಅದನ್ನ ಹೇಳ್ಕೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಅತ್ಯಂತ ಸಾಕ್ಷರತವಾಗಿರ್ತಕ್ಕಂಥ ರಾಜ್ಯ ಅಂತ ತಮ್ಮನ್ನು ತಾವು ಹೇಳ್ಕೊಂಡ್ರು ಕೂಡ ಅಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಇದೆ? ಒಂದು ಗಲ್ಫ್ ರಾಷ್ಟ್ರಗಳಿಗೆ ಓಡ್ ಹೋಗ್ಬೇಕಾಗತ್ತೆ ಅಲ್ಲಿಯ ಯುವಕರು, ಅಲ್ಲಿಯ ಪ್ರತಿಭಾವಂತರು, ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದು ಇಲ್ಲಿ ಜಾಂಡವನ್ನ ಹೂಡಬೇಕಾಗತ್ತೆ. ಅದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ನೋಡ್ತಾ ಇದ್ರೆ, ಇವತ್ತು ಅದರಲ್ಲೂ ನಾವು ಮೈಸೂರು ಸುತ್ತಮುತ್ತ ನೋಡ್ತಾ ಇದ್ರು ಕೂಡ ಮಲಯಾಳಿಗಳ ಒಂದು ಹಾವಳಿ ಏನಿದೆ, ಅವರ ಬರ್ತಾ ಇರುವಂತ ಆ ಪ್ರಮಾಣ ಏನಿದೆ ಅತ್ಯಧಿಕವಾಗಿ ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ತನ್ನ ಅಭಿವೃದ್ಧಿ ತಾನು ಏನ್ ಮಾಡಿದ್ದೀನಿ, ವಯನಾಡ್ನಲ್ಲಿ ಅಲ್ಲಿ ಸಂತ್ರಸ್ತರ ಪರವಾಗಿ ನಿಂತಿದ್ದೀನಾ, ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೀನಾ, ಉದ್ಯೋಗ ಕ್ಷೇತ್ರಕ್ಕೆ ಏನ್ ಮಾಡಿದ್ದೀನಿ, ಅಲ್ಲಿ ಯಾವ್ದಾದ್ರು ಇಂಡಸ್ಟ್ರಿಗಳನ್ನ ತಂದಿದ್ದೀನಾ, ಇರುವಂತ ಇಂಡಸ್ಟ್ರಿಗಳು ಕೂಡ ಅಲ್ಲಿರ್ತಕ್ಕಂಥ
ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಲಾಬಿಯಿಂದ ಅದನ್ನು ತ್ಯಜಿಸಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಮನಿಸ್ತಾ ಇದ್ದೀವಿ. ಮುಂಚಿನಿಂದಲೂ ಇತ್ತು, ಈಗ LDF ಆಡಳಿತದಲ್ಲಂತೂ ಅತ್ಯಧಿಕವಾಗಿ ಕಂಡು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಭಾವನಾತ್ಮಕವಾದಂಥ ವಿಚಾರ ಬೇಕಾಯಿತು. ಆ ಭಾವನಾತ್ಮಕವಾದಂಥ ವಿಚಾರ ಈಗ ಬೆಂಗಳೂರಿನ ಈ ಕೋಗಿಲು ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಡೆಮಾಲಿಷನ್ ಇಂದ ಕಾಣಿಸ್ತಾ ಇದೆ. ಒಂದು ಕೇರಳಕ್ಕೆ ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥವ್ರು ಕೇರಳದವರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೇರಳದವರಾದ್ರೆ ಯಾಕೆ ಇಲ್ಲಿ ಬೆಂಗಳೂರಿನಲ್ಲಿ ಇಷ್ಟು ಹೋರಾಟವನ್ನು ಮಾಡಬೇಕು? ತಾವೇ ಅಲ್ಲಿಗೆ ಕರೆಸಿಕೊಂಡು ಅಲ್ಲೇ ಒಂದು ಅವರಿಗೆ ಸಂತ್ರಸ್ತರಿಗೆ ಒಂದು ವಾಸಸ್ಥಾನವನ್ನು ಕಲ್ಪಿಸಿಕೊಡ್ಬೋದಲ್ವಾ, ಆವಾಸ್ಥಾನವನ್ನು ಕಲ್ಪಿಸಿಕೊಡ್ಬೋದಲ್ವ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥವ್ರು ಅತ್ಯಧಿಕವಾಗಿ ಮುಸಲ್ಮಾನ ಸಮಾಜಕ್ಕೆ ಸೇರಿದಂಥವರಾಗಿದ್ದಾರೆ. ಒಂದು ವೇಳೆ ನಾವು ಇಲ್ಲಿಯ ಮುಸ್ಲಿಮರ ಪರ ನಿಂತರೆ ಕೇರಳದಲ್ಲಿ ನಮ್ಮ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ಆಗಿ ಕಾನ್ಸಾಲಿಡೇಟ್ ಆಗಬಹುದು ಅನ್ನುವಂಥ ಒಂದು ದುರಾಲೋಚನೆ ಇದು. ಆ ದುರಾಲೋಚನೆಯನ್ನ ಮಾಡಿರ್ತಕ್ಕಂಥ ಪಿಣರಾಯಿ ವಿಜಯನ್ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಟ್ವೀಟ್ ಅನ್ನ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಪೋಸ್ಟ್ ಅನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಡೆಮಾಲಿಷನ್ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥದ್ದು. ಇವರು ಕೂಡ ಬಿಜೆಪಿ RSS ರೀತಿಯಲ್ಲಿ ಡೆಮಾಲಿಷನ್ ರಾಜಕೀಯವನ್ನ ಕಾಂಗ್ರೆಸ್ ಈಗ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳ್ತಾರೆ. ಯಾವಾಗ ಅವರು ಆ ಒಂದು ಪೋಸ್ಟ್ ಅನ್ನ ಹಾಕ್ತಾರೋ ಇದ್ದಕ್ಕಿದ್ದ ಹಾಗೆ ರಿಂಗಿಂಗ್ ಬೆಲ್ ಎಲ್ಲಿ ಮೂಡುತ್ತೆ? ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಮೂಡುತ್ತೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಬಹುತೇಕವಾಗಿ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ಸಿಗರು ಕೂಡ ಸಾಕಷ್ಟು ಆರೋಪವನ್ನು ಮಾಡುವಂಥದ್ದು ಏನಂದ್ರೆ ಈ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂಥದ್ದು ಕೇರಳ ಒಂದು ಲಾಬಿ ಆಗಿದೆ, ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಕೇರಳ ಲಾಬಿಯಲ್ಲಿ ಅನ್ನುವಂಥದ್ದು. ಅದು ಯಾವಾಗ ಅಲ್ಲಿ ಕೇರಳಕ್ಕೆ ಈ ರೀತಿಯಾದಂಥ ಸಮಸ್ಯೆ ಆಗ್ಬೋದು, ನಮಗೆ ಎಲ್ಲಿ ವೋಟ್ ಬ್ಯಾಂಕ್ ಮೇಲೆ ಎಫೆಕ್ಟ್ ಆಗುತ್ತೋ ಅಂದಾಗ KC ವೇಣುಗೋಪಾಲ್ ಟ್ವೀಟ್ ಅನ್ನ ಮಾಡ್ತಾರೆ. ಯಾಕೆ KC ವೇಣುಗೋಪಾಲ್ ಇಷ್ಟು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ, ಒಂದು ವೇಳೆ ಅಲ್ಲಿ ಏನಾದರೂ ಈ UDF ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬಂದಿದ್ದೆ ಆದರೆ ತಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ KC ವೇಣುಗೋಪಾಲ್ ಇದ್ದಾರೆ. ಈಗ ಯಾಕಂದ್ರೆ ಅಲ್ಲಿ 3 ದೊಡ್ಡ ಲಾಬಿಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ನವಿತಾ ನೋಡ್ತಾ ಇದ್ರೆ ಕೇರಳ ರಾಜಕೀಯವನ್ನ ನೋಡ್ತಾ ಇದ್ರೆ ಒಂದು ಕಡೆ ಶಶಿ ತರೂರ್ ಇದ್ದಾರೆ, ತಾವು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತು ಒಂದು ಬಾರಿ BJP ಪರ ನಿಲ್ತಾರೆ, ಒಂದು ಬಾರಿ ಕಾಂಗ್ರೆಸ್ ಪರ ನಿಲ್ತಾರೆ. ಅವರ ಒಂದು ಆಸಿಲೇಷನ್ ನಡೀತಾನೆ ಇದೆ. ಅದರ ಎಫೆಕ್ಟ್ ಹೇಗಿತ್ತು ಅಂತೇಳಿ ಮನೆ ಸ್ಥಳೀಯ ಚುನಾವಣೆಯಲ್ಲಿ ಗೊತ್ತಾಗಿದೆ. ಇಲ್ದಿದ್ರೆ BJP ಅಷ್ಟು ದೊಡ್ಡ ಮಟ್ಟದಲ್ಲಿ ತಿರುವನಂತಪುರಂನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎರಡನೇದಾಗಿ ಪಿಣರಾಯಿ ಈ KC ವೇಣುಗೋಪಾಲ್ನ ಒಂದು ದೊಡ್ಡ ಲಾಬಿ ನಡೀತಾ ಇದೆ. ತಾನು ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ. ಇನ್ನು ಉಳಿದ ಹಾಗೆ ಅಲ್ಲಿರ್ತಕ್ಕಂಥ ಹಿರಿಯರು ಏನಿದ್ದಾರೆ, ಈಗ ಆಲ್ರೆಡಿ ಅಧಿಕಾರವನ್ನು ಅನುಭವಿಸಿದಂಥವ್ರು ಇರ್ಬೋದು ಅಥವಾ ಅವರ ಕುಟುಂಬಸ್ಥರು ಏನಿರ್ಬೋದು, ಅಧಿಕಾರ ಬಂದ್ರೆ ನಮಗೆ ಬರಲಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದಾರೆ. ಯಾವಾಗ ತಾವು ಇಲ್ಲಿ ನಾಯಕತ್ವವನ್ನು ವಹಿಸಿ ನಾವು ಕೇರಳದ ಮುಸ್ಲಿಮರ ಪರವಾಗಿ ಬೆಂಗಳೂರಿನಲ್ಲಿ ನಿಂತೆ ಅಂತ ಹೇಳಿ ಇವರು ಹೇಳಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಮಗೆ ಅಲ್ಲಿ ನಮ್ಮ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ಆಗ್ಬೋದು, ಮತ್ತೆ ಕಾನ್ಸಾಲಿಡೇಟ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ KC ವೇಣುಗೋಪಾಲ್ ಇಲ್ಲಿ ಟ್ವೀಟ್ ಅದೇನೋ ಮಾಡ್ತಾರೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ನೈತಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹೊಣೆಗಾರಿಕೆ ಇದೆಯಾ? ಯಾಕೆ ನಾವು ಕೇರಳದ ಓಕೆ ಹೈಕಮಾಂಡ್ ನಲ್ಲಿ ಇದ್ದಾರೆ, ಅವರು ಜನರಲ್ ಸೆಕ್ರೆಟರಿ ಇರ್ಬೋದು, ಅವರು ಪ್ರಶ್ನೆಯನ್ನ ಮಾಡಬಹುದು. ಆದ್ರೆ ಅವರ ಈಗ ಸಿದ್ದರಾಮಯ್ಯ ಆಗಿರ್ಬೋದು, DKC ಆಗಿರ್ಬೋದು, ಸಚಿವರುಗಳಾಗಿರ್ಬೋದು, ಮೊನ್ನೆ ಮಾತನಾಡಿದ ರೀತಿಗೂ ಆ ನಂತರ ಬದಲಾದ ಪ್ಲೇಟನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇವರು ಹೈಕಮಾಂಡ್ ಮಾತಿಗೆ ಬಗ್ಬೇಕಾಗತ್ತೆ. ಆ ರೀತಿಯ ಒತ್ತಡ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದು ವಿಪರ್ಯಾಸ ಅದೇ ಇದೆಯಲ್ವಾ ನಮಿತಾ? ಒಂದು ಕಡೆ ಸಿದ್ದರಾಮಯ್ಯನವರಿಗೆ ತಾವು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಇದ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಗೆ ಮಾತಿನಂತೆ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇದೆ. ಹಾಗಾಗಬೇಕಾದಾಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಸ್ಟ್ರಾಂಗ್ ಆದಂತ ಬಲ ಬೇಕಾಗುತ್ತೆ. ಯಾರ ಪರವಾಗಿ ಹೈಕಮಾಂಡ್? ಅದರಲ್ಲೂ ಕೂಡ ಸುರ್ಜೇವಾಲಾ ಇರ್ಬೋದು. ಸುರ್ಜೇವಾಲಾ ಇಲ್ಲಿ ನೆಪ ಮಾತ್ರ. ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ಕಾಂಗ್ರೆಸ್ ನಲ್ಲಿ ಅತ್ಯಂತ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಲೀಡರ್ ಯಾರಂದ್ರೆ ರಾಹುಲ್ ಗಾಂಧಿ ಹೊರತುಪಡಿಸಿದರೆ ನಂತರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು KC ವೇಣುಗೋಪಾಲ್. ಅದಾದ ಮೇಲೆ ಅಷ್ಟೇ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಅನ್ನುವಂಥ ಮಾತುಗಳನ್ನ ಕಾಂಗ್ರೆಸ್ನ ಒಳ ಅಂಗಡದಲ್ಲಿ ಈ ಧ್ವನಿಗಳು ಕೇಳಿ ಬರ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ನಾವು KC ವೇಣುಗೋಪಾಲ್ ಅವರನ್ನ ವಿರುದ್ಧ ಹಾಕೊಂಡ್ಬಿಟ್ರೆ ನಾನು ಮುಖ್ಯಮಂತ್ರಿ ಆಗೋದೇ ಇಲ್ವಾ ಅನ್ನುವಂಥ ಒಂದು ರೀತಿಯಿಂದ ಭಯ ಕಾಡ್ತಾ ಇದೆಯಾ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ, ಅಥವಾ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಭಯ ಏನಾದರೂ ಇಲ್ಲಿ ಸಿದ್ದರಾಮಯ್ಯನವರಲ್ಲಿ ಕಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಮೂಡ್ತವೆ. ಆದರೆ ಇವೆಲ್ಲವೂ ರಾಜಕೀಯದ ಮಧ್ಯದಲ್ಲಿ ಏನೇ ಇದ್ರು ನವಿತಾ, ನಾವಿಲ್ಲಿ ಪ್ರಮುಖವಾಗಿ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು GBI ಅಧಿಕಾರಿಗಳಿಗೆ. ಈಗ ನೋಡಿ, ಈಗ ಅಲ್ಲಿ ಸಂತ್ರಸ್ತರಿದ್ದಾರೆ, ಚಳಿಗಾಲ ಇದೆ, ಇದ್ದಕ್ಕಿದ್ದ ಹಾಗೆ ಬಂದ್ರು ಡೆಮಾಲಿಷನ್ ಅನ್ನ ಮಾಡಿದ್ರು, ಅವ್ರನ್ನ ಹೊರಗಡೆ ಹಾಕಿದ್ರು. ಓಕೆ, ಅವ್ರು ಅಕ್ರಮವಾಗಿ ಇದ್ದಿದ್ದೆ ಆದರೆ ಕಾನೂನು ರೀತಿಯಾಗಿ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಆ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿರೋದು ಓಕೆ. ಆದರೆ ಅಲ್ಲಿ ಪಾಯ ಹಾಕೋದಕ್ಕೆ ಅವಕಾಶ ಕೊಟ್ಟಂತವ್ರು ಯಾರು? ಅಲ್ಲಿ ಆ ಪ್ಲಾನ್ ಅನ್ನ ಅಪ್ರೂವಲ್ ಕೊಟ್ಟಂತವ್ರು ಯಾರು? ಅಲ್ಲಿಗೆ ವಿದ್ಯುತ್ ಅಂತೂ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ವಿದ್ಯುತ್ ಹೇಗೆ ಅಲ್ಲಿಗೆ ಬಂತು? ನೀರು ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನೀರು ಅಲ್ಲಿಗೆ ಹೇಗೆ ಬಂತು? ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲದೆ ನೀವು ಎಲ್ಲವನ್ನ ಕೊಟ್ರ, ಹಾಗಿದ್ರೆ ಅಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ? ಹಾಗಿದ್ರೆ ಆ ಹೊಣೆಗಾರಿಕೆಯನ್ನ ಫಿಕ್ಸ್ ಮಾಡೋದು ಯಾರು? ಯಾವೆಲ್ಲ ಅಧಿಕಾರಿಗಳು ಈ ರೀತಿಯಾಗಿರ್ತಕ್ಕಂಥ ಅಕ್ರಮವಾಗಿ ವಾಸ ಮಾಡುವಂಥವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹಾಯವನ್ನ ಮಾಡ್ತಾರೆ, ಯಾವೆಲ್ಲ ಲಾಬಿಗಳು ಸಹಾಯ ಮಾಡ್ತವೆ, ಅಂಥವರ ಮನೆಯಲ್ಲಿ ಇವ್ರು ಹೋಗಿಡ್ಬೇಕು.
ಯಾಕಂದ್ರೆ ಇವ್ರಿಗಂತೂ ಈಗ ಬೀದಿಯಲ್ಲಿ ಇರೋದಕ್ಕಾಗೋದಿಲ್ಲ. ಈಗ ಅವ್ರು ಹೇಳ್ತಾ ಇದ್ರಲ್ಲ, ಸಂತ್ರಸ್ತರು ಒಬ್ಬೊಬ್ರು ಹೇಳ್ತಾ ಇರೋದು, ಒಬ್ರು ಯಾರೋ ಗರ್ಭಿಣಿ ಇದ್ದಾರೆ, ಇನ್ನೊಬ್ರು ಯಾರೋ ಈಗಷ್ಟೇ ಡೆಲಿವರಿ ಆಗಿದೆ. ಮತ್ತೊಂದು ಅತ್ಯಂತ ದುಃಖಕರವಾದಂಥ ವಿಚಾರ ಅಂದ್ರೆ, ಒಬ್ಬ ಮಹಿಳೆ ಹೇಳ್ತಾ ಇದ್ರು, ಒಬ್ಬ ಇಲ್ಲಿ ಒಂದು ಯುವತಿಗೆ ಅಲ್ಲಿ ಪೀರಿಯಡ್ಸ್ ಆಗಿದ್ರು ಕೂಡ ಅವ್ರಿಗೆ ಪ್ಯಾಡ್ ಚೇಂಜ್ ಮಾಡೋದಕ್ಕೆ ಒಂದು ಟಾಯ್ಲೆಟ್ ಇಲ್ಲ ಇಲ್ಲಿ. ಅಂದ್ರೆ ಎಂತ ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಸ್ಥಿತಿ, ಇಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿರುವಂಥವ್ರು ಯಾರು? ಅಂತಹ ಅಧಿಕಾರಿಗಳ ಮೇಲೆ ಏನಾದರೂ ಇವತ್ತು ಕಾನೂನು ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗತ್ತ ಮುಖ್ಯಮಂತ್ರಿಗಳಿಂದ ಅಥವಾ ಕರ್ನಾಟಕ ಸರ್ಕಾರದಿಂದ ಅನ್ನುವಂಥ ಪ್ರಶ್ನೆಗಳು ಮೂಡ್ತವೆ. ಆದ್ರೆ ನೋಡಿ, ನಾವು ಇತ್ತೀಚೆಗೆ ವಿಪರ್ಯಾಸ ಏನಾಗ್ತಾ ಇದೆ ಅಂದ್ರೆ ನವಿತಾ, ನಾವೀಗ ಸಾಕಷ್ಟು ಬಾರಿ ನೋಡ್ತಾ ಇದ್ವಿ, ಇಲ್ಲಿ ಕನ್ನಡ ಪರ ಸಂಘಟನೆಗಳಿರ್ಬೋದು ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡ್ತಾ ಇರ್ತವೆ. ಏನಂದ್ರೆ ಬಿಜೆಪಿಯಲ್ಲಿ ಏನೇ ಇದ್ರು ಅಲ್ಲಿ ಕೇಂದ್ರದಿಂದ ಬಂದಿರೋದನ್ನೇ ಅವರ ಮಾತುಗಳನ್ನ ಮಾತ್ರ ಕೇಳ್ತಾರೆ ಅಂತ. ಆದ್ರೆ ಇವತ್ತು ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಏನು? ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಈ ಕಾಂಗ್ರೆಸ್ನ ಈ ಹೈಕಮಾಂಡ್ ಸಂಸ್ಕೃತಿ ಅಥವಾ ಗುಲಾಮಿತನ ಏನಿದೆ, ಆ ಗುಲಾಮಿತನ ಎಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ, ನಾವು ಈ ಕಳೆದ 2.5 ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಒಂದು ಅವಧಿಯನ್ನು ಗಮನಿಸ್ತಾ ಇದ್ರು ಕೂಡ ವಯನಾಡ್ನಲ್ಲಿ ಮನೆಗಳು ಕೊಚ್ಚಿಕೊಂಡು ಹೋಗ್ತವೆ, ಅಲ್ಲಿ ಮನೆ ಕಟ್ಟೋದಕ್ಕೆ ದುಡ್ಡನ್ನ ಕರ್ನಾಟಕದಿಂದ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆನೆ ದಾಳಿ ಆದಂತಹ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಯಾವ ರೀತಿಯಾಗಿ ಇತಿಹಾಸದಲ್ಲಿ ಇರಲೇ ಇಲ್ಲ. ಯಾವುದೋ ಒಂದು ರಾಜ್ಯದ ಆನೆ ಇನ್ನೊಂದು ರಾಜ್ಯಕ್ಕೆ ಬಂದು ತುಳಿದಿದೆ ಅಂತೇಳಿ ಆ ರಾಜ್ಯದವರು ಪರಿಹಾರ ಕೊಡುವಂಥದ್ದು. ಈ ರೀತಿಯಾದಂಥ ಉದಾಹರಣೆಯಲ್ಲಿ ಯಾವಾಗ ಈ ರಾಜ್ಯಗಳ ಗಡಿ ಬಂತು ಆನೆಗಳಿಗೂ ಕೂಡ ಅಂತ ಅಂದ್ರೆ, ಕಾಡು ಪ್ರಾಣಿಗಳಿಗೆ, ಅದು ಹುಲಿ, ಸಿಂಹ, ಆನೆ, ಚಿರತೆ ಏನೇ ಇರ್ಬೋದು, ಅವುಗಳಿಗೆ ಗಡಿ ಯಾವಾಗ ಬಂತು? ಆ ಗಡಿಯನ್ನ ಆಧರಿಸಿ ಇವರು ಪರಿಹಾರವನ್ನ ಅಲ್ಲಿಗೆ ಕೊಡಲಾಗುತ್ತೆ. ಇತ್ತೀಚೆಗಷ್ಟೇ ನಾವು ನೋಡ್ತಾ ಇದ್ವಿ, ವಯನಾಡು ಕ್ಷೇತ್ರಕ್ಕೆ ಬೇಕಾಗಿರುವಂತ ಸಹಾಯವನ್ನು ನಾವು ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅಲ್ಲಿ MP ಆಗಿರುವಂತದ್ದು. ಇಲ್ಲಿವರೆಗೂ ನಾವು ಗಮನಿಸ್ತಾ ಇದೀವಿ, ಪ್ರಿಯಾಂಕಾ ವಾದ್ರಾ ಏನು ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ. ಆದ್ರೆ ಎಲ್ಲಿಲ್ಲದ ಇಂಟ್ರೆಸ್ಟ್ ಅನ್ನ KC ವೇಣುಗೋಪಾಲ್ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರು ಹೇಳಿದ್ದೇ ಆನೆ ಏನದು ಶಂಕದಿಂದ ಬಂದಿದ್ದೇ ತೀರ್ಥ ಅನ್ನೋ ಹಾಗೆ, ಅವ್ರು ಹೇಳಿದ್ದೇ ನಮಗೆ ಆಜ್ಞೆ ಅನ್ನುವಂತಾಗೆ ಕರ್ನಾಟಕ ಸರ್ಕಾರ ಕೂಡ ಇಲ್ಲಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಇವತ್ತು ಇವರು ಸಭೆಯನ್ನ ಕರೆದಿದ್ದಾರೆ GB ಅಧಿಕಾರಿಗಳದ್ದು, ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದೇನು? ಈ ಎಲ್ಲ ಮಾನವೀಯತೆ ಆಗಿದ್ರೆ ಡೆಮಾಲಿಷನ್ ಮಾಡೋಕ್ಕಿಂತ ಮುಂಚೆ ಇರಲಿಲ್ವಾ? ಹಾಗಿದ್ರೆ ಇಲ್ಲಿರುವಂತ ಪ್ರಶ್ನೆ ಏನಂದ್ರೆ, ಇವತ್ತು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ರೆ ಅತ್ಯಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಬಂದಿರುವಂತದ್ದು ಅಥವಾ ಬೇರೆ ರಾಷ್ಟ್ರಗಳಿಂದ ಬಂದಿರುವಂತವರು ಕರ್ನಾಟಕದಲ್ಲೂ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಲ್ಲೇ ಸಿಗ್ತಾ ಇದ್ದಾರೆ. ಈಗ ಬಿಜೆಪಿ ಕೂಡ ನಾವಿಲ್ಲಿ ಗಮನಿಸಬೇಕು ಕೂಡ, ಕ್ವಿಕ್ ಆಗಿ ಹೇಳೋದಾದ್ರೆ, ಈಗ ಬಿಜೆಪಿ ಅವರು ಹೇಳ್ತಾರೆ ಹಂಗಾರೆ ಎಲ್ಲೆಲ್ಲ ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಡಗಳನ್ನ ಮನೆಗಳನ್ನ ಕಟ್ಕೊಂಡಿರ್ತಾರೋ ನೀವು ಅವ್ರಿಗೆ ಪುನರ್ವಸತಿ ಕಲ್ಪಿಸ್ತಾರೆ, ಹಾಗಾದ್ರೆ ಎಲ್ಲಾ ಕಡೆನೂ ಹೀಗೆ ಆಗತ್ತೆ, ಹಾಗಾದ್ರೆ ಅವಕಾಶ ಕೊಡ್ತೀರಾ ನೀವು? ಕಾನೂನು ಇಲ್ಲಿನ ಕಾನೂನು ಏನ್ ಹೇಳುತ್ತೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ ಅಂತ ಹೇಳಿ. ಈಗ ಇಲ್ಲಿ ಬಿಜೆಪಿ ಅವರಿಗೆ ನೈತಿಕವಾಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅರ್ಹತೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಇವೆಲ್ಲ ಘಟನೆಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಒಂದು ವೇಳೆ ಇದೇ ಬಿಜೆಪಿ ಅವರೇನಾದ್ರೂ ಈ ರೀತಿಯಾಗಿ ಬೇರೆ ಕಡೆ ಅಕ್ರಮವಾಗಿ ಏನೋ ಡೆಮಾಲಿಷನ್ ಮಾಡೋದಕ್ಕೆ ಅಥವಾ ಅದಕ್ಕೆ ಏನಾದ್ರೂ ಇವರು ಪ್ರೇರೇಪಣೆಯನ್ನ ಕೊಟ್ಟಿದ್ರೆ, ಅಥವಾ ಡೆಮಾಲಿಷನ್ ಆದಾಗ ಇವರು ಅವ್ರ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಏನಾದ್ರೂ ಮುಂದಾಗಿದ್ರೆ, ಅಥವಾ ಅಲ್ಲಿ ಅಕ್ರಮವಾಗಿಯೇ ಇದ್ದಾರೆ ಅಂದ್ರೆ ಮುಂಚಿತವಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಖಂಡಿತವಾಗಿ ಇದನ್ನ ಇಲ್ಲಿ ಬಿಜೆಪಿ ಪ್ರಶ್ನೆಯನ್ನ ಮಾಡಬಹುದಿತ್ತು. ಆದ್ರೆ ಬಿಜೆಪಿ ಮಾಡ್ತಾ ಇರುವಂತದ್ದೇನೋ ಅದು ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಬುಲ್ಡೋಜರ್ ರಾಜಕೀಯವನ್ನ ಮಾಡ್ತಾ ಇರುವಂತದ್ದು. ಆ ಬುಲ್ಡೋಜರ್ ರಾಜಕೀಯದ ಬಗ್ಗೆ ಸುಪ್ರೀಂ ಕೋರ್ಟೇ ಒಂದು ಕಟ್ಟುನಿಟ್ಟಾದ ಆದೇಶವನ್ನ ಕೊಟ್ಟಿದ್ರು ಕೂಡ ಆ ಬುಲ್ಡೋಜರ್ ರಾಜಕೀಯವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅಕ್ರಮವಾಗಿ ಬಂದಿದ್ದಾರೆ, ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಕೇವಲ ರಾಜಕೀಯ ದೃಷ್ಟಿಕೋನದಿಂದ ಮಾತ್ರ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ನೋಡ್ತಾ ಇರೋದು ವಿಪರ್ಯಾಸವಾಗ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಇಷ್ಟು ಅಕ್ರಮ ನಿವಾಸಿಗಳು ಬರ್ತಾ ಇದ್ರೆ ಬೇರೆ ರಾಜ್ಯದಿಂದ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು, ನಾವು ನಿನ್ನೆ ಕೂಡ ಗಮನಿಸ್ತಾ ಇದ್ವಿ. ಆಟೋ ಡ್ರೈವರ್ಸ್ಗಳು ಹೇಳ್ತಾರೆ, ನಾವು ಬಾಂಗ್ಲಾದಿಂದ ಬಂದಿದ್ದೀವಿ, ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ನಾವು ಇಲ್ಲಿ ಆಟೋಗಳನ್ನ ಓಡಿಸ್ಕೊಂಡಿದ್ದೀವಿ ಅಂತ. ಅಂದ್ರೆ ಅಷ್ಟೆಲ್ಲ ಅವರೇ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತು ಆಡಳಿತಾರೂಢವಾಗಿರ್ತಕ್ಕಂಥ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಇರಲಿ, DCM ಇರಲಿ, ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಯಾವಾಗ ನಿಮಗೆ ಮಾನವೀಯತೆ ಕಾಣುತ್ತೆ, ಖಂಡಿತವಾಗಿ ಮಾನವೀಯತೆ ಕಾಣಿಸ್ಬೇಕು. ಆದ್ರೆ ಅದನ್ನು ರಾಜಕೀಯ ಉದ್ದೇಶಕ್ಕಾಗಿ ಮಾನವೀಯತೆ ಕಾಣೋದಕ್ಕೆ ಶುರುವಾದಾಗ ಮೂಲ ಉದ್ದೇಶ ಏನು, ಅಕ್ರಮವಾಸಿಗಳಿಗೆ ಅಂದ್ರೆ ನೀವು ಕೊಡುವಂತ ಸಂದೇಶ ಏನು? ನಾಳೆ ರಾಜ್ಯದಲ್ಲಿ ಎಲ್ಲಿಯೇ ಒಂದು ಸ್ವಲ್ಪ ಜನ ಬಂದು ಕುಳಿತುಕೊಂಡು ಯಾವುದೇ ಕ್ಷೇತ್ರದಲ್ಲಿ ಬಂದು ಕುಳಿತುಕೊಂಡ್ರು ಅಕ್ರಮವಾಗಿ ವಾಸ ಮಾಡ್ತಾ ಇದ್ರೆ ನಾವು ನಿಮಗೆ ಪುನರ್ವಸತಿಯನ್ನ ಕೊಡ್ತೀವಿ, ನೀವು ಧಾರಾಳವಾಗಿ ಇರಿ ಅಂತ ಹೇಳಿ ಆಹ್ವಾನವನ್ನ ಕೊಡೋದಂತ ಒಂದು ಆತಂಕ ಕೂಡ ಇಲ್ಲಿ ಕಾಣ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಇಲ್ಲಿ ಎಲ್ಲರದ್ದು ಕೂಡ ತಪ್ಪಿರುವಂತದ್ದು, ಆ ತಪ್ಪನ್ನ ತಿದ್ದುಕೊಳ್ಳಬೇಕು. ಆದ್ರೆ ಜನರ ದೃಷ್ಟಿಯನ್ನು ನೋಡಿದಾಗ ಮಾನವೀಯತೆಯಾದಂತಹ ಹೃದಯ ಇರಲೇಬೇಕಾಗುತ್ತೆ, ಅದನ್ನು ಖಂಡಿತವಾಗಿ ಕಾಣಿಸಬೇಕಾಗುತ್ತೆ. ನವಿತಾ, ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದ್ದು ರಾಜಕೀಯ ಲಾಭ